ಸೊ ಆಗಲೇ ಮಾತಾಡ್ತಾ ಈಗ ನಿಮ್ದು ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಸೀರಿಯಲ್ ಬಗ್ಗೆ ಮಾತಾಡೋದಾದರೆ ಹೇಗಿದೆ ರೆಸ್ಪಾನ್ಸು, ಏನು ಕತೆ, ನಿಮ್ಮ ಪಾತ್ರ? ಇಟ್ಸ್ ಅ ಸೀರಿಯಲ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ 8 ಇಯರ್ಸಿಂದ ಆ ಸೀರಿಯಲ್ ರನ್ ಆಗ್ತಾ ಇದೆ. ಇದು ಜನರೇಷನ್ ಚೇಂಜು. ಓಕೆ. ಸೊ ಆಲ್ಮೋಸ್ಟ್ ಇವಾಗ 2000+ ಮೆಗಾ ಅಲ್ಲ, ದೊಡ್ಡ ಮೆಗಾ ಸೀರಿಯಲ್. ಮೆಗಾ ಸೀರಿಯಲು. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಸೂಪರ್ ಡೂಪರ್ ಹಿಟ್ ಇನ್ ತೆಲುಗು ಇಂಡಸ್ಟ್ರಿಯಲ್ಲಿ. ಎಲ್ರಿಗೂ ಆ ಸೀರಿಯಲ್, ಇವನ್ ಇಲ್ಲಿ ನಮ್ಮ ಲೈನಲ್ಲೂ ಅಂದರೆ ಹೊರಗಡೆ ಹೋಗ್ಬೇಕಾರೆಲ್ಲ ಕೇಳ್ತಾ ಇರ್ತಾರೆ, ಕುಂಕುಮ ಮಾಡ್ತಿದ್ದೀರಲ್ಲ ನೀವು ಅಂತ ಎಲ್ಲ. ಅಂದರೆ ಕನ್ನಡ ಆಡಿಯನ್ಸ್ ಕೂಡ ಇದ್ದಾರೆ ಆ ಸೀರಿಯಲಿಗೆ. ತುಂಬ ಚೆನ್ನಾಗಿದೆ ಸೀರಿಯಲು. ಆ್ಯಂಡ್ ಮೋರ್ ಓವರ್ 2000+ ಅಂದರೆ ಏನು ಹೇಳೋದೇ ಬೇಡ, ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಎಲ್ಲೋ ಒಂದು ಕಡೆ ಈಗ ನಿಮಗೆ ತೆಲುಗು ಇಂಡಸ್ಟ್ರಿ ಅಂದ್ರೆ ಒಪ್ಕೊಂಡಿದೆ ಒಂದು ಅರ್ಥದಲ್ಲಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದಾರೆ ನೀವು. ಆದರೆ ಕನ್ನಡ ಕಿರುತೆರೆಯಿಂದಾಗಲಿ ಅಥವಾ ಕನ್ನಡ ಚಿತ್ರರಂಗದಿಂದಾಗಲಿ ಸ್ಫೂರ್ತಿ ಗೌಡ ಅವರಿಗೆ ತುಂಬ ನಿರೀಕ್ಷೆಗಳಿದ್ದಾವೆ. ಆದರೆ ಆ ನಿರೀಕ್ಷೆಯ ಮಟ್ಟ ತಲುಪೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಅನ್ಸುತ್ತೆ ನಿಮಗೆ? ಅವಕಾಶಗಳ ಕೊರತೆ ನಿಜಕ್ಕೂ ಕಾಡ್ತಿದೆಯಾ ನಿಮಗೆ ಈ ಕನ್ನಡದಲ್ಲಿ? ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಅವಕಾಶ ಕೊರತೆಗಿಂತ ಬಂದಿರೋ ಅವಕಾಶನ ನಾವು ಯುಟಿಲೈಸ್ ಮಾಡ್ಕೊಬೇಕು. ಸಮ್ಟೈಮ್ಸ್ ಅದೇ ಹೇಳಿದ್ನಲ್ಲ, ಬಿಗ್ ಬಾಸಿಂದ ಆಚೆ ಬಂದಮೇಲೆ ಐ ಗಾಟ್ ಮೆನಿ ಕಾಲ್ಸ್. ಆ ಟೈಮಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಇಗ್ನೋರ್ ಮಾಡಿಬಿಡ್ತೀವಿ. ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂದ್ಕೊಳ್ತೀನಿ. ಅದಾದಮೇಲೆ ನನಗೆ ಕಾಲ್ ಬಂದಿರೋದೇ ತೆಲುಗುಲಿ. ಸರಿ, ಓಕೆ, ಲೆಟ್ ಮೀ ಅಗ್ರಿ ಅಂತ ಅಂದ್ಬಿಟ್ಟು ಒಪ್ಕೊಂಡು. ಅದೇ ಟ್ಯಾಲೆಂಟ್ ಇರೋರಿಗೆ ಕನ್ನಡ ಇಂಡಸ್ಟ್ರಿ ಅಫ್ಕೋರ್ಸ್ ಕೈ ಹಿಡಿಯುತ್ತೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರಬೇಕು ಅಂದ್ಕೊಳ್ತೀನಿ. ಒಂದೇ ಸರಿ ಮರೆ ಆದರೆ ಅವಕಾಶಗಳು ಕಮ್ಮಿನೇ ಅದು.